ಜನ ಸಾಗರೋಪಾದಿಯಾಗಿ ಕಂಡುಬರುತ್ತಿರುವ ಇದು ಮುಜುಂಗಾವು ಶ್ರೀ ಪಾರ್ಥಸಾರಥಿ ಕ್ಷೇತ್ರ. ತುಲಾ ಸಂಕ್ರಮಣದ ಇಂದು ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಬೃಹತ್ ಕೆರೆಯಲ್ಲಿ ಕಾವೇರಿ ತೀರ್ಥೋದ್ಭವವಾಗಿದೆ. ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳಂತೆ ಕಾವೇರಿ ತೀರ್ಥ ಸ್ನಾನ ಆರಂಭವಾಯಿತು. ಸಹಸ್ರಾರು ಮಂದಿ ಭಕ್ತಾದಿಗಳು ಶ್ರೀ ಕ್ಷೇತ್ರದ ಮುಂಭಾಗದಲ್ಲಿರುವ ವಿಶಾಲವಾದ ಕೆರೆಯಲ್ಲಿ ಮಿಂದು ಪುನೀತರಾದರು. ವಿಶೇಷ ಒಂದು ದೇವರ ಒಂದು ಶಕ್ತಿಗೆ ನಾವು ಸ್ನಾನ ಎಲ್ಲ ಮಾಡಿ ಇದು ಅಕ್ಕಿಯ ಉರುಳಿ ಕೊಟ್ಟು ನಮ್ಮಂತ ಅರ್ಕೆ ಇದ್ರೆ ಪರಿಹಾರ ಮಾಡಿ ಕೊಡ್ತಾರೆ ದೇವರು. ಕಾಸರಗೋಡು ಜಿಲ್ಲೆಯ ಕುಂಬಳೆ ಸೀಮೆಯ ಪ್ರಾಮುಖ್ಯ ಕ್ಷೇತ್ರವಾದ ಇಲ್ಲಿ ಕಾವೇರಿ ತೀರ್ಥ ಸ್ನಾನಕ್ಕೆ ವರ್ಷ ಪ್ರತಿ ಭಕ್ತ ಜನ ಸಾಗರವಾಗಿ ಹರಿದು ಬರುತ್ತಿದ್ದಾರೆ. ಇಲ್ಲಿ ಸ್ನಾನ ಮಾಡಿ ಹುರುಳಿ ಯಾವುದಿದೆ ಹುರುಳಿ ಮತ್ತು ಅಕ್ಕಿಯನ್ನು ಸರೋವರಕ್ಕೆ ಸಮರ್ಪಿಸಿದರೆ ಮತ್ತು ದೇವಸ್ಥಾನದ ಒಳಗೆ ಹೋಗಿ ಕೃಷ್ಣನ ಪಾರ್ಥಸಾರಥಿಯನ್ನು ಅಲ್ಲಿ ಹೋಗಿ ಪೂಜೆ ಮಾಡಿದರೆ ಇದು ನಿವಾರಣೆ ಆಗ್ತದೆ, ಅಥವಾ ನಿವಾರಣೆ ಆದ ನಂತರ ಕೂಡ ಹರಕೆ ಸಲ್ಲಿಸುವವರಿದ್ದಾರೆ. ಅದರಿಂದ ಇಲ್ಲಿಗೆ ಬರುವಾಗ ಈಗ ಈ ಉತ್ಸವಗಳು ಈಗ ಈ ಜಾತ್ರೆಗಳು ಈಗ ಈ ಧಾರ್ಮಿಕ ಚಿಂತನೆಗಳೆಲ್ಲ ತುಂಬ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದರೆ ಹೇಳಿದರೆ ಅದರ ಉಪಯೋಗ ಮತ್ತು ಆರೋಗ್ಯ ಸೂತ್ರ ಆಗಿರ್ಬೋದು, ಹಿಂದಿನ ತಲೆಮಾರುಗಳು ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಅದೆಲ್ಲ ನಿಜವಾಗಿ ನಾವು ನಂಬಿಕೆಯಿಂದ ನೋಡಿದರೆ ಮಾತ್ರ ಅದರ ಪುಣ್ಯ ನಮಗೆ ಲಭಿಸ್ತದೆ. ಇಲ್ಲಿ ಮನುಷ್ಯನ ಶಾರೀರಿಕ ತೊಂದರೆಗಳಾದ ಬೆಮ್ಮುಕ್ಕುಳ, ಕೆಡು, ಕಾಲಿನ ಆಣಿ, ಸಿಬ್ಬ ಇತ್ಯಾದಿಗಳು ಗುಣ ಹೊಂದುತ್ತದೆ ಎಂಬುದು ಅಪಾರ ನಂಬಿಕೆಯಾಗಿದೆ. ಇದು ಈ ಕೊಳದಲ್ಲಿ ಮೀದ್ರೆ ಈ ಉಣ್ಣಿಯೆಲ್ಲ ಇಲ್ವೋ, ಮೈಯಲ್ಲಿ ಬಿಡುವ ಚರ್ಮ ರೋಗ ಅದೆಲ್ಲ ನಿವಾರಣೆ ಆಗ್ತದೆ. ನನ್ನ ಮೈಯಲ್ಲೇ ಇತ್ತು ಉಣ್ಣಿಯೆಲ್ಲ, ಎಲ್ಲ ಹೋಗಿದೆ. ಈಗ ನಾನು ಸುಮಾರು ವರ್ಷದಿಂದ ಬರ್ತೇನೆ. ಇಲ್ಲಿ ಬಂದು ಉರುಳಿ ಇದು ಮಾಡಿ ಸೇವೆ ಮಾಡಿ ಹೋಗುದು. ತೀರ್ಥ ಸ್ನಾನ ಮಾಡುವ ಭಕ್ತಾದಿಗಳು ಬೆಳ್ಳಂಬೆಳಗ್ಗೆ ಮನೆಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಬಂದು 3 ಬಾರಿ ಈ ತೀರ್ಥದಲ್ಲಿ ಮುಳುಗಿ ಸ್ನಾನಗೈದು ಕ್ಷೇತ್ರದಲ್ಲಿ ಸಿಗುವ ಮುಷ್ಟಿ ಅಕ್ಕಿ ಮತ್ತು ಹುರುಳಿಯನ್ನು ಹಿಡಿದುಕೊಂಡು ಸ್ವಲ್ಪವೇ ಕೆರೆಗೆ ಸಮರ್ಪಿಸುತ್ತಾ 3 ಪ್ರದಕ್ಷಿಣೆ ಬರುತ್ತಾರೆ. ಬಳಿಕ ಉಳಿದ ಅಕ್ಕಿ ಹುರುಳಿ ಮಿಶ್ರಣವನ್ನು ದೇಗುಲದ ಮುಂಭಾಗದ ಕೊಪ್ಪರಿಗೆಯಲ್ಲಿ ಹಾಕುವುದು ಇಂದಿನ ಸೇವೆಯ ವಿಶೇಷತೆಯಾಗಿದೆ. ಕ್ಷೇತ್ರದ ಬಗ್ಗೆ ಬಾರಿ ಎಂಕ್ಲೆ ನಂಬಿಕೆ ಉಂಡು. ಎನ್ನ ಅಮ್ಮ ಬರೋದು ಪೂರಪ್ಪಲ ಈ ಸಾರಿ ಎಂಕ್ಲೆಗಳು ಒಂಜಿ ಭಾಗ್ಯ ದಿಕ್ಕುಂಡು. ಕಾರ ಸಂಕ್ರಮಣದ ಈ ದಿನ ತಾನಿ ಎಂಕ್ಲ ನಮ್ಮೂಲು ಊರುಡಿತ್ತ ಅಂಜದ ಎಂಕ್ಲ ಸಂಸಾರ ಸಮೇತ ಬೈದ ತೀರ್ಥ ಸ್ನಾನ ಮಲ್ತದು ದೇವರನ ಕೃಪೆಗೆ ಪಾತ್ರ ಹೊಡೆದು ಎಂಕ್ಲ ಒಂಜಿ ಬಾರಿ ಆಸೆಟ್ ಬೈದ ಅಣ್ಣ ಮುಲ್ತ ಕಾರ್ಣಿಕದ ಬಗ್ಗೆ ಊರ್ದಾಗ್ಲೆ ಮಸ್ತ್ ತೆರಿವು ಎಂಕ್ಲೆ ತೆರಿಯಲ್ಲ ಕೊಡು ಅಣ್ಣ ಕುಡು ಅರಿಮುಳು ಪಾಡ್ದು ಸುತ್ತುವತ್ತು ದೇವರಿಗೆ ಅಡ್ಡ ಪೂರ್ಣ ಚರ್ಮ ರೋಗದ ಇಂಜಿನಲ್ಲಪ್ಪ ಇತ್ತನ ಎಂಕ್ಲು ಊರುಡುಪ್ಪನಾಗಲ್ಲ ದುಮ್ಮಲ ಏನಾರ ಉಣ್ಣಿ ಹಣ ಏನೋ ಹಣ ಇಡೀ ಪರಕ ಒಂಜಿ ಸಿದ್ಧಾಂತ ಇತ್ತು ನಮ್ಮ ಪೂರ ಮಲ್ತೊಂತೀರು ಅಣ್ಣ ನಾನು ಬರ್ರೆ ಇದ ಮುಂಟ ಆತು ಜಂಗ್ ಯಾನು ಶುರು ಟೈಮ್ ಬರ್ಪುಣು ಇತ್ತೆ ಈ ಎಡ್ಡೆ ದಿನ ತಾನೇ ಬರ್ತದೆ ದೇವರನ್ನ ಆಶೀರ್ವಾದ ಆಗತ್ತೆ ನೋಡೋದು ಎಂಕ್ಲು ಬೈದ ಪೂರ ಎಲ್ಲ. ತೀರ್ಥಸ್ನಾನದ ಅಂಗವಾಗಿ ಬೆಳಿಗ್ಗೆ 4 ಗಂಟೆಯಿಂದ ಈ ತನಕ ಒಳ್ಳೆಯ ಜನ ಬರ್ತಾ ಇದ್ದ ಭಕ್ತಾದಿಗಳು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಾಗಿ ಪಾರ್ಥಸಾರಥಿ ಪೂರ್ಣವಾಗಿ ಅವರಿಗೆ ಅನುಗ್ರಹಿಸಲಿ ಎಂದು ಕೇಳಿಗಳು ಪ್ರಾರ್ಥನೆ. ಬರುವಂಥ ಭಕ್ತಾದಿಗಳಿಗೆ ಶುಚಿರುಚಿಯಾದ ಅನ್ನಪ್ರಸಾದ ಭೋಜನವನ್ನು ವಿತರಿಸುವಂಥ ಒಂದು ಕಾರ್ಯಕ್ಕೆ ನೇತೃತ್ವ ವಹಿಸುವಂಥ ನರಸಿಂಹಾಡಿಗಳು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಸರ್, ಹೇಗೆ ನಡೀತಾ ಇದೆ ವ್ಯವಸ್ಥೆಗಳು? ಹೇಗೆ ವ್ಯವಸ್ಥೆಗಳು ಬೇಕಾದ ರೀತಿಯಲ್ಲಿ ಶುಚಿರುಚಿಯಾಗಿ ನಡೀತಾ ಇದೆ. ಎಷ್ಟು ಜನ ನೀವು ಭಾಗವಹಿಸ್ತಿದ್ದೀರಾ? ನಾವು ನಿನ್ನೆ ಬೆಳಿಗ್ಗೆಯಿಂದಲೇ ಇಲ್ಲಿ ಇದ್ದೇವೆ.
ಇವತ್ತು 4 ಗಂಟೆವರೆಗೆ. ಇವತ್ತು ಸಾಧಾರಣ ಒಂದು 30,000 ಜನರವರೆಗಿನ ನಿರೀಕ್ಷೆಯಲ್ಲಿದ್ದೇವೆ. ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ? 30 ಜನ ಇದ್ದೇವೆ. 30 ಜನ. ಹೇಗೆ ನಿನ್ನೆ ತರಕಾರಿ ಹಚ್ಚುವ ಕಾರ್ಯಗಳೆಲ್ಲ ಹೇಗೆ ನಡೀತದೆ? ತರಕಾರಿ ಹೆಚ್ಚುವ ಕಾರ್ಯಕ್ರಮಗಳೆಲ್ಲ ಇಲ್ಲಿಯ ಸ್ವಯಂ ಸೇವಕರು ಬಂದು ಮಾಡಿ ಇರುತ್ತಾರೆ. ಈಗ ಮಧ್ಯಾಹ್ನ ಅನ್ನಪ್ರಸಾದ ವ್ಯವಸ್ಥೆ ವ್ಯವಸ್ಥೆ ಎಲ್ಲವೂ ಸ್ವಯಂ ಸೇವಕರಿಂದ ನಿರ್ವಹಿಸಲ್ಪಡುತ್ತದೆ. ನಾವು ಖಾಲಿ ಬೇಯಿಸಿ ಹಾಕಿದರೆ ಆಯಿತು. ಈಗ ಪಲ್ಲಪೂಜೆ ಕಳೆದ ಬಳಿಕ ಅನ್ನಪ್ರಸಾದ ಭೋಜನ ಆರಂಭವಾಗಲಿ. 10 ಗಂಟೆಯ ನಂತರ ಪಲ್ಲಪೂಜೆ ಆಗ್ತದೆ. ಪಲ್ಲಪೂಜೆ ಆದ ಕೂಡಲೇ ಪ್ರಸಾದ ಭೋಜನ ಸ್ಟಾರ್ಟ್ ಆಗ್ತದೆ. ನಾವು ಸಾಧಾರಣ ಒಂದು ತಿಂಗಳಿಂದ ನಾವು ಸಜ್ಜಾಗ್ತಾ ಇದ್ದೇವೆ. ವರ್ಷಂಪ್ರತಿ ನಾವು ಒಂದು ತಿಂಗಳಿಂದ ಕೆಲಸ ಸಾಧಾರಣ ಒಂದು 50ರಿಂದ 60 ಮಂದಿ ಮೆಂಬರ್ಸ್ ನಮ್ಮ ಕ್ಲಬ್ ಜೈಹಿಂದ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನವರು ಸೂರಂಬೈಲು ಇವರು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಅದೇ ರೀತಿ ಎಲ್ಲರನ್ನೂ ನಿಯಂತ್ರಿಸಿ ಅವರ ಇಲ್ಲಿಯ ಮೊಕ್ತಸರರು ಅದೇ ಮಾಯಿಪಾಡಿ ಅರಮನೆಯ ಅರಸರ ಅಪ್ಪಣೆ ಮೇರೆಗೆ ಅವರ ಮಾರ್ಗದರ್ಶನದಂತೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನೂ ಹಲವು ಕ್ಲಬ್ಗಳು ಇಲ್ಲಿಯ ಭುಜಂಗವಿನದೇ ಆದಂತಹ ಶ್ರೀಕೃಷ್ಣ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬು, ಇನ್ನೂ ಹಲವು ಮಹಿಳಾ ತಂಡಗಳು ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನೇನು ಕೆಲಸ? ಇವತ್ತು ಬೆಳಗ್ಗೆಯಿಂದ ಎಷ್ಟು ಗಂಟೆ ಶುರು ಮಾಡಿದ್ರಿ? ಇವತ್ತು ಬೆಳಗಿನಿಂದ ಸಾಧಾರಣ ಒಂದು 3 ಗಂಟೆಯಿಂದ ನಾವು ಇಲ್ಲಿಂದ ಕೆಲಸ ಮಾಡ್ತಾ ಇದ್ದೇವೆ. ಭಕ್ತರು ಬರ್ತಾ ಇದ್ದಾರೆ, ಅವರಿಗೆ ಸರಿಯಾದ ಮಾಹಿತಿ ಅದೇ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಕುಡಿಯ ನೀರು ಅದೇ ಪ್ರಕಾರ ಇದು ಅನ್ನ ಸಂತರ್ಪಣೆ ಇನ್ನೂ ನಡೀಲಿಕ್ಕೆ ಇದೆ, ಅದರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೂ ನಮ್ಮೊಂದಿಗೆ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿಯ ನಮ್ಮ ಈ ಅರ್ಚಕರು ಅವರು ಎಲ್ಲರೂ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇಲ್ಲಿ ಮುಚುಕುಂದ ಮಹರ್ಷಿಗಳು ತಪಸ್ಸು ಮಾಡಿ ಆ ದೇವರನ್ನು ಸಾಕ್ಷಾತ್ಕಾರ ಮಾಡಿದ್ದು ಅಂತ ತಿಳ್ಕೊಂಡು ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ. ಹಾಗೆ ಅರಮನೆಗೆ ಮೊಕ್ತೇಶ್ವರಿಗೆ ಸಂಬಂಧಪಟ್ಟ ಕ್ಷೇತ್ರ ಇದು. ಎಂಡೋಮೆಂಟ್ ದೇವಸ್ಥಾನ ವಿಶೇಷ ಕ್ಷೇತ್ರ. ಎಲ್ಲೆಲ್ಲಿಂದ ಬರ್ತಾರೆ. ಇವತ್ತಿನ ತೀರ್ಥಸ್ಥಾನಕ್ಕಂತೂ ಅಷ್ಟು ಜನರ ನಂಬಿಕೆ ಏನು ತಿಳಿದರೆ ಚರ್ಮ ವ್ಯಾಧಿಗಳೆಲ್ಲ ಗುಣ ಆಗ್ತದೆ ಅಂತ ನಿದರ್ಶನಗಳು ಉಂಟು, ಜನರು ಹೇಳಿದ್ದು ಉಂಟು. ದೇವಸ್ಥಾನದಲ್ಲಿ ವರ್ಷಾವಧಿ ನಡೆಯುವಂತಹ ತೀರ್ಥಸ್ನಾನವನ್ನು ಇವತ್ತು ಊರ ಪರವೂರಿನ ಎಲ್ಲ ಭಕ್ತರು ಬಂದು ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಈ ಸನ್ನಿಧಾನದಲ್ಲಿ ಭಕ್ತರು ಯಾವ ಉದ್ದೇಶಕ್ಕೆ ಬರ್ತಾರೆ ಅಂತ ಕೇಳಿದರೆ, ತನ್ನ ದೇಹದಲ್ಲಿ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಚರ್ಮ ಸಂಬಂಧಿತ ಏನಾದರೂ ವ್ಯಾಧಿಗಳಿದ್ದರೆ, ತುಳುವಲ್ಲಿ ಕುಡು ಅಂತ ಹೇಳ್ತೇವೆ ಅಥವಾ ಕೆಡು, ಈ ಕೆಡುವನ್ನು ನಿವಾರಣೆ ಮಾಡಬೇಕು ಅಂತಾದರೆ ಪಾರ್ಥಸಾರಥಿ ದೇವರ ಸನ್ನಿಧಾನದಲ್ಲಿ ಬಂದು ಮೊದಲಿಗೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆನಂತರ ತನ್ನ ತೀರ್ಥಸ್ನಾನವನ್ನು ಪೂರೈಸಿಕೊಂಡು ಆ ಕೊಳದ ಸುತ್ತ ಇಲ್ಲಿಂದ ಕೊಡುವಂಥ ದ್ರವ್ಯಗಳನ್ನು ಆ ನೀರಿಗೆ ಸಮರ್ಪಣೆ ಮಾಡಿ ಪುನಃ ದೇವರ ಸನ್ನಿಧಾನಕ್ಕೆ ಬಂದು ಸಮರ್ಪಣೆ ಮಾಡುವಂಥದ್ದು ಅತ್ಯಂತ ವಿಶೇಷವಾಗಿರುವಂಥ ಸೇವೆ. ಈ ಸೇವೆಯನ್ನು ಮಾಡಿದರೆ ಮುಂದಿನ ತುಲಾ ಸಂಕ್ರಮಣದ ಒಳಗಾಗಿ ಅವರ ದೇಹದಲ್ಲಿರುವಂತಹ ಅಥವಾ ತನ್ನ ಆರೋಗ್ಯದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಆ ಪಾರ್ಥಸಾರಥಿ ದೇವರು ಪರಿಹರಿಸಿಕೊಡ್ತಾರೆ ಎನ್ನುವಂಥದ್ದು ಹಿಂದಿನಿಂದ ಬಂದಿರುವಂಥ ನಂಬಿಕೆ. ಈ ನಂಬಿಕೆಯನ್ನು ಮತ್ತಷ್ಟು ದೃಢೀಕರಿಸುವಂಥದ್ದು ಇಲ್ಲಿಗೆ ಬರುವಂತಹ ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂಥ ಭಕ್ತರು. ತನ್ನೆಲ್ಲ ಹಿಂದೆ ಯಾರೆಲ್ಲ ತೀರ್ಥಸ್ನಾನವನ್ನು ಮಾಡಿದಾರೋ ಅವರೆಲ್ಲರ
ದುಃಖ ದುಮ್ಮಾನವನ್ನು ಪರಿಹರಿಸಿದ ಕಾರಣ ಇನ್ನಷ್ಟು ಪ್ರತಿ ವರ್ಷವೂ ಸಮೇತ ಭಕ್ತರು ಈ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷವೂ ತುಂಬ ಭಕ್ತರು ಬಂದು ತೀರ್ಥಸ್ನಾನವನ್ನು ಪೂರೈಸ್ತಾ ಇದ್ದಾರೆ. ಇದೊಂದು ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಒಂದು ದಿವಸ. ಇಂಥ ದಿವಸಗಳಲ್ಲಿ ಇನ್ನು ಮುಂದಿನ ವರ್ಷದಲ್ಲಿಯೂ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ತನ್ನೆಲ್ಲ ಊರ ಪರವರ ಭಕ್ತರು ಇಲ್ಲಿಗೆ ಬರಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೇವೆ.